ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಫಾರ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗೋ ಸಮಯ. ಸ್ಟ್ರೈಟ್ ಅವೇ ವಿದೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಅಪ್ಡೇಟು IPL 2026 ಆಕ್ಷನ್ ರಿಲೇಟೆಡು. ರಿಕಿ ಪಾಂಟಿಂಗ್ ಅವರು ಆಬ್ಸೆಂಟ್ ಆಗುವಂಥ ಸಾಧ್ಯತೆ ಇದೆಯಂತೆ ಆಕ್ಷನ್ಗೆ. ಪಂಜಾಬ್ ಕಿಂಗ್ಸ್ನ ಎಲ್ಲ ಆಯಾಮಗಳನ್ನ ನೋಡ್ಕೊಳ್ಳೋವಂಥವ್ರು ರಿಕಿ ಪಾಂಟಿಂಗು. ಅಷ್ಟೆಲ್ಲ ಸಗಾದಾಗ ನೋಡಿಕೊಂಡು ಫೈನಲ್ಸ್ಗೆಲ್ಲ ಕರ್ಕೊಂಬಂದಿರು ರಿಕಿ ಪಾಂಟಿಂಗು. ಇವರು ಆಕ್ಷನ್ಗೆ ಆಬ್ಸೆಂಟ್ ಆಗ್ಬೋದು ಅನ್ನೋ ಥರ ಅಪ್ಡೇಟ್ ಬಂದಿದೆ. ಆ್ಯಶಸ್ ನಡೀತಾ ಇರೋದ್ರಿಂದ ಸೊ ಆ ರೀಸನ್ನಿಂದ ಇವರು ಹಿಂದೆಗಡೆ ಸರಿತಾ ಇದ್ದಾರೆ ಅಂತ ಅಪ್ಪಿಡಿದೆ. ಆ ಜಾಗದಲ್ಲಿ ಇವರು ಶ್ರೇಯಸ್ ಅಯ್ಯರ್ನ ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತದೆ. ಏನು ಕೋಚಿಂಗ್ ಪೊಸಿಷನ್ಗೆ ಅಂತ ಕೇಳಿದ್ರೆ ಅಲ್ಲ, ಇವರು ಕೋಚಿಂಗ್ ಪೊಸಿಷನ್ಗೆಲ್ಲ. ಸೊ ಅವ್ರು ಆಬ್ಸೆಂಟ್ ಆಗೋದ್ರಿಂದ ಇವರೇ ಕ್ಯಾಪ್ಟನ್ ಆಗಿ ಹೋಗ್ತಾರೆ ಅಂತ ಆಪ್ಷನ್ಗೆ ಅಪ್ಡೇಟ್ ಇದೆ. ಇನ್ನೇನು ಒಂಥರ ರಿಕವರಿ ಫೇಸಲ್ಲಿದ್ದಾರೆ ಶ್ರೇಯಸ್ ಅಯ್ಯರ್. ಹೆಂಗಿದ್ರು ಕೂಡ ಅವ್ರು ಇನ್ನೂ ಇವಾಗಲೇ ಆಡೋ ಥರ ಕಾಣಿಸ್ತಾ ಇಲ್ಲ. ಇನ್ನೂ ರೆಸ್ಟಿಂಗ್ ಪೀರಿಯಡ್ ಅದು ಇದು ಎಲ್ಲ ನಡೀತಾ ಇದೆ. ಸೊ ಆಕ್ಷನ್ಗೇನು ಕ್ಯಾಪ್ಟನ್ಸ್ಗಳು ಹೋಗೇ ಇಲ್ಲ ಅಂತಲ್ಲ, ಹೋಗಿದ್ದಾರೆ. ಈ ಹಿಂದೆನೂ ಕೂಡ ಹೋಗಿದ್ದಾರೆ. ನೋಡಿದ್ದೀವಿ ನಾವು ಹಿಸ್ಟ್ರಿನ ತೆಗೆದು ನೋಡ್ತು ಅಂದರೆ ರಿಷಬ್ ಪಂತ್ ಹೋಗೋದು ಕೂಡ ನೋಡಿದ್ದೀವಿ ಆಕ್ಷನ್ಗೆ. ಇದೇನು ಹೊಸ್ತೇನಲ್ಲ, ಬಟ್ ಒಂಥರ ಕ್ರಿಂಜ್ ಅನ್ಸುತ್ತೆ ಅಷ್ಟೇ. ಕ್ಯಾಪ್ಟನ್ಸ್ಗಳು ಪ್ಲೇಯರ್ಸ್ಗಳು ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತು ಆಕ್ಷನ್ ಟೇಬಲಲ್ಲಿ ಅಂತಂದ್ರೆ, ಅಂದರೆ ನೋಡೋಕೆ ಕೂತ್ಕೊಂಡ್ಬಿಡ್ತು, ಬಿಟ್ ಮಾಡೋಕೆ ಕೂತ್ಕೊಂಡ್ಬಿಡ್ತು ಅಂತ ಅಂದಾಗ ಒಂದು ಸ್ವಲ್ಪ ಅಜೀಬ್ ಅಂತ ಅನ್ಸುತ್ತೆ. ಸ್ಟ್ಯಾಂಡರ್ಡ್ಸ್ಗೆ ತಕ್ಕನಾಗಿ ಇರೋದಿಲ್ಲ. ಯಾಕಂದರೆ MS ಧೋನಿ ನೋಡಿದ್ವಿ ನಾವು, ಅವ್ರು ರಿಟೈರ್ ಆಗಿ ಎಷ್ಟೋ ವರ್ಷ ಆಗಿದೆ. CSKಗೆ ಹೋಗ್ಬಿಟ್ಟು ಕೂತ್ಕೊಳ್ಳೋದಿಲ್ಲ ಅವ್ರು ಆಕ್ಷನ್ಗೆ. ರಿಟೈರ್ ಆಗಿ ಎಷ್ಟು ವರ್ಷ ಆದ್ರೂ ಕೂಡ ಹೋಗ್ಬಿಟ್ಟು ಕೂತ್ಕೊಳ್ಳೋದಿಲ್ಲ. ಸೊ ಹೋಗಬಾರ್ದು ನನ್ನ ಪ್ರಕಾರ, ಬಟ್ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ರೂಲ್ಸ್ ಏನಿಲ್ಲ ಅಲ್ಲಿ ಹೋಗಬಾರ್ದು ಅಂತ. ಅಪ್ಡೇಟ್ ಬಂದ್ಬಿಟ್ಟು ಏಷ್ಯಾ ಕಪ್ಪಲ್ಲಿ ಫರಾನ್ ಅವರು ಬುಮ್ರಾಗೆ 6ಗಳನ್ನ ಇಕ್ಕಿದ್ರು, 1 ಓವರ್ಲಿ 2 6 ಸಿಕ್ಕಿದ್ರು ಅಂತ ಕಾಣಿಸುತ್ತೆ. ಸೊ ಫೀಲ್ ಆಗಿಬಿಟ್ಟು ಡಾಕ್ಯುಮೆಂಟ್ರಿನ ರಿಲೀಸ್ ಮಾಡಿಸ್ಬಿಟ್ಟವ್ರೆ. ಹೀರೋ ಇನ್ ದ ಮೇಕಿಂಗ್ ಅಂತ ಇದೇನೋ ರಿಲೀಸ್ ಆಗಿದೆ ಅಂತ. ಇದಕ್ಕೆ ಆಕಾಶ್ ಚೋಪ್ರಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಸೋ ಈಸಿ ಟು ಹಿಟ್ ಬುಮ್ರಾ ಫಾರ್ ಅ 6. ಇಫ್ ಸಮ್ ಒನ್ ಮ್ಯಾನೇಜಸ್ ಟು ಡೂ ಇಟ್ ಒನ್ಸ್, ಸಮ್ ಪೀಪಲ್ ಇವನ್ ಮೇಕ್ ಎ ಡಾಕ್ಯುಮೆಂಟ್ರಿ ಆನ್ ಇಟ್ ಅಂತ. ಯಾರು ಅಂದರೆ ಬುಮ್ರಾಗೆ 6 ಹೊಡೆಯೋದು ಈಸಿ ಎಲ್ಲ ಗೊತ್ತು, ಬಟ್ ಯಾವಾಗನೇ ಯಾರೋ 6 ಹೊಡೆದ್ಬಿಟ್ರು ಅಂತಂದರೆ ಬುಮ್ರಾಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿನೇ ಮಾಡ್ಬಿಡ್ತಾರೆ ಅಂತಂತ ಕಲಾವಿದ್ರಲ್ಲ ಅವರೇ ಅಂತ ಆಕಾಶ್ ಚೋಪ್ರಾ ಅವರು ಫರಾನ್ ಅವ್ರನ್ನ ಅಡ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 3, ICC ಟೂರ್ನಮೆಂಟ್ಸಿಂದ ಜಿಯೋ ಹಾಟ್ಸ್ಟಾರು ಏನಕ್ಕೆ ವಾಕವೇ ಮಾಡ್ತು, ಏನಕ್ಕೆ ಈಚೆ ಕಡೆ ಬಂತು ಅಂತ ಇವಾಗ ಅಪ್ಡೇಟು ಅಫಿಷಿಯಲಿ ಬಂದಿದೆ. ಯಾಕಂದರೆ ಫೈನಾನ್ಷಿಯಲ್ ಲಾಸಸ್ ಅವರಿಗೆ ಸಿಕ್ಕಾಪಟ್ಟೆ ಆಗ್ತಾ ಇತ್ತಂತೆ. ಫೈನಾನ್ಷಿಯಲ್ ಲಾಸು ಹೆಂಗಾಗ್ತಿತ್ತು ಅಂತಂದರೆ ದುಡ್ಡು ಜನರೇಟ್ ಆಗ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅದು ಇದೆಲ್ಲ ನೋಡ್ತೊಂಡ್ರೆ ಸಬ್ಸ್ಕ್ರಿಪ್ಷನ್ನ ದುಡ್ಡು, ಜೊತೆಗೆ ಇಲ್ಲಿ ಆ್ಯಡ್ ರೆವಿನ್ಯೂ ದುಡ್ಡು, ಇವ್ರು ಕೊಟ್ಟಿರುವಂಥ ದುಡ್ಡು $3 ಬಿಲಿಯನ್ ತೊಗೊಂಡಿದ್ದಿವರು ಅಷ್ಟು ವರ್ಷಕ್ಕೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 4 ವರ್ಷಕ್ಕೆ 2027ವರೆಗೂ ಕೂಡ $3 ಬಿಲಿಯನ್ ತೊಗೊಂಡಿದ್ದು. ಅಷ್ಟು ಮ್ಯಾಚ್ ಆಗ್ತಿರಲಿಲ್ಲ, ಎಲ್ಲಿಂದ ಎಲ್ಲಿಗೆ ಮ್ಯಾಚ್ ಮಾಡೋರು ಕೂಡ ಮ್ಯಾಚ್ ಆಗ್ತಿರಲಿಲ್ಲ ICC ಟೂರ್ನಮೆಂಟ್ಸ್ದು. ಜೊತೆಗೆ ವ್ಯೂವರ್ಶಿಪ್ ಕೂಡ T20 ವರ್ಲ್ಡ್ ಕಪ್ ಅಂತ ಬಂದಾಗ ಅದು ಹೋದ್ಸಲಿ ರೆಡ್ಯೂಸ್ ಆಗೋಗ್ಬಿಟ್ಟು ಸಿಕ್ಕಾಬಿಟ್ಟೆ. ಏನು ಒಂಥರ 20 ಟೀಮ್ಗಳು ತಲೆ ಕಲಗಚ್ಚಾಗೋಗ್ಬಿಟ್ಟೈತೆ. ಯಾವಾಗ ಏನು ಮ್ಯಾಚ್ ನಡೀತೈತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದೇ ಫಾರ್ಮೇಟನ್ನು ಇವಾಗಲೂ ಕೂಡ ರಿಟೈನ್ ಮಾಡಿದ್ದಾರೆ. ಸೊ ಎಲ್ಲನೂ ಕೂಡ ಒಂದು ಆಯಾಮ ತೊಗೊಂಡು ನೋಡ್ತಾನೆ. ಮೇಯ್ನ್ ಹೊಡ್ತಾ ಬಿದ್ದಿರೋದು ಇದು Dream11 ಅದು ಇದು ಎಲ್ಲ ಇತ್ತಲ್ಲಪ್ಪ, ಫ್ಯಾಂಟಸಿ ಅಪ್ಲಿಕೇಶನ್ಗಳು. ಅವರೇ ಹೆವಿ ಆ್ಯಡ್ ರೆವಿನ್ಯೂ ಕೊಡ್ತಾ ಇದ್ದಿದ್ದಲ್ಲಿ ಸ್ಟಾರ್ ಅವ್ರಿಗೆ. ಸೊ ಅಲ್ಲೇ ಕಿತ್ಕೊಂಡು ಬಿತ್ತು ಅಲ್ಲಿ. ಇನ್ಫ್ಯಾಕ್ಟ್ IPLಗೂ ಕೂಡ ಅವರೇ ಮೆಜಾರಿಟಿ ಆಫ್ ದ ರೆವಿನ್ಯೂ ಕೊಡ್ತಾ ಇದ್ದಿದ್ದು. ದುಡ್ಡು ಎಲ್ಲಿಂದ ಬರೋದು ಅಲ್ಲಿ ಮೀಡಿಯಾದವ್ರಿಗೆ ಬೆಜ್ಜಾನ್ ದುಡ್ಡು ಬರ್ತಾ ಇದ್ದಿದ್ದು ಅಲ್ಲಿಂದನೇ ಆ್ಯಡ್ ರೆವಿನ್ಯೂ ಬರ್ತಾ ಇದ್ದಿದ್ದು. ಸೊ ಅವ್ರಿಗೆ ಬಿಗ್ಗೆಸ್ಟ್ ಲಾಸ್ ಆಗೋಗ್ಬಿಟ್ಟಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ IPL ಕಡೆಯಿಂದನೂ ಬಿಗ್ಗೆಸ್ಟ್ ಲಾಸು. ಬಟ್ IPLನ ಬಿಟ್ಕೊಂಡ್ಕೊಡೋದಿಲ್ಲ. ಈ ಕಡೆ ICC ಟೂರ್ನಮೆಂಟ್ಸ್ ಮಾತ್ರ ಬಿಟ್ಕೊಂಡ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಖಂಡಿತ ಅವರೇ ವಾಪಸ್ ತೊಗೊತಾರೆ, ಕಡಿಮೆ ರೇಟಿಗೆ ವಾಪಸ್ ತೊಗೊತಾರೆ. ಇಲ್ಲಿ ಸೋನಿ ಅವರು ಏನು ದಡ್ರಲ್ಲ ಹೋಗ್ಬಿಟ್ಟು ಅಲ್ಲಿ ಇವ್ರಿಗಿನ್ನ ಜಾಸ್ತಿ ರೇಟ್ ಕೊಟ್ಬಿಟ್ಟು ತಗೊಳ್ಳೋದಕ್ಕೆ. ಅಪ್ಡೇಟ್ ನಂಬರ್ 4 ಮಾತಾಡಿದ್ದಾರೆ ಸೌರವ್ ಗಂಗೂಲಿ ಅವರು ಶಮ್ಮಿ ಬಗ್ಗೆ. ಶಮ್ಮಿನ ಕನ್ಸಿಡರ್ ಮಾಡಬೇಕು ಗುರು. ಏನಕ್ಕೆ ಏನು ಬೌಲರ್ಸ್ ಕೂಡ ಇಲ್ಲ ಅನ್ನೋ ಥರ ಆಡ್ತಿಲ್ಲ. ಶಮ್ಮಿ ಎಂಥ ಬೌಲರು, ಶಮ್ಮಿಗೆ ಏನಕ್ಕೆ ಅವಕಾಶ ಕೊಡ್ತಾ ಇಲ್ಲ ನೀವು? ಐ ಹೋಪ್ ಸೆಲೆಕ್ಟರ್ಸು ಮಾತಾಡ್ತಾ ಇದ್ದಾರೆ ಶಮ್ಮಿ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ. ಶಮ್ಮಿನ ನೆಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ನೆನಪಿಲ್ಲ ಎಂತೆಂಥ ಕಾಂಟ್ರಿಬ್ಯೂಷನ್ ಕೊಡಿದ್ರೆ ಶಮ್ಮಿ ಅವರು ನಮಗೆ. ಎಂಥ ಬೌಲರು ಶಮ್ಮಿ ಅಂತ ಅಂದರೆ ಅಂಥ ಬೌಲರ್ ಅವ್ರನ್ನೇ ಒಂಥರ ಕಡೆಗಣನೆ ಮಾಡ್ತಾ ಇದ್ದಾರೆ. ನನಗೆ ಇದು ಇಷ್ಟ ಆಗ್ತಾ ಇಲ್ಲ. ಹೋಪ್ಫುಲಿ ಅವ್ರು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೈಯದ್ ಮುಷ್ತಾಕ್ ಅಲಿಯಲ್ಲೂ ಕೂಡ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಸ್ಪೆಲ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ಮಾತಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಮುಂದೆ ಅವ್ರು ಸೆಲೆಕ್ಟ್ ಆಗ್ತಾರೋ ಆಗೋದಿಲ್ಲೋ. ಫಿಟ್ನೆಸ್ ವಿಚಾರಕ್ಕೆ ಬಂತು ಅಂದ್ರೂ ಕೂಡ ಪರವಾಗಿಲ್ಲ. ಶಮ್ಮಿಯ ಫಿಟ್ನೆಸ್ಸು ಕೂಡ ಚೆನ್ನಾಗೇ ಇದೆ. ಅವರು ಎಲ್ಲ ಫಾರ್ಮೆಟನ್ನು ಕೂಡ ಆಡಬೇಕು, ಆದಷ್ಟು ಆಡಬೇಕಾಗತ್ತೆ ಅವರು ಅಂತ ಹೇಳಿದ್ದಾರೆ. ಸೊ ಇವ್ರು ಆಸೆ ಪಟ್ಬಿಟ್ರು ಅನ್ನೋ ಮಾತ್ರಕ್ಕೆ ಆಡೋಕ್ಕಾಗುತ್ತಾ ಆಗಲ್ಲ ನನಗಂತೂ ಗೊತ್ತಿಲ್ಲ. ಸೊ ಕಾದು ನೋಡ್ಬೇಕಷ್ಟೇ. ಶಮ್ಮಿಯಿಂದ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸು IPLಲ್ಲಿ ಬರಬೇಕು. ಇಲ್ಲಿ ಡೊಮೆಸ್ಟಿಕಲ್ಲೂ ಹೌದು, ಡೊಮೆಸ್ಟಿಕಲ್ಲಿ ಬರೋದು ಓಕೆ, ಬಟ್ IPLಲ್ಲಿ ಬಂತು ಅಂತಂದರೆ ಪಟ್ಟನಾಗಿ ರೆಕಗ್ನೇಷನ್ ಸಿಕ್ಬಿಡ್ತದೆ ಅದು. ಅಪ್ಡೇಟ್ ನಂಬರ್ 5, ಸ್ಮೃತಿ ಮಂದನ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಾನು ಆಡ್ತಾ ಇದ್ದೀನಿ ಅಂತಂದರೆ, ನನಗೆ ಆ ಒಂದು ಬ್ಲೂ ಕಲರ್ನ ಹಾಕೊಂಡೆ ಅಂತಂದರೆ, ಆನ್ ಫೀಲ್ಡ್ ಇದ್ದೀನಿ ಅಂತಂದರೆ ಎಲ್ಲ ಮರ್ಸ್ಬಿಡ್ತೀನಿ ನಾನು. ನನ್ನ ಪರ್ಸ್ನಲ್ ಲೈಫು ಏನೇ ಅಧ್ವಾನ ಆಗಿರಲಿ, ಏನೇ ಆಗಿರಲಿ,
ಎಲ್ಲ ಮರ್ತ್ಬಿಡ್ತೀನಿ ನಾನು. ರಿಲೇಷನ್ಶಿಪ್ ವಯಸ್ಸೇ ಆಗಿರಲಿ, ಏನೇ ವಯಸ್ಸಾಗಿರಲಿ, ಎಲ್ಲ ಮರ್ತ್ಬಿಟ್ಟು ನಾನು ಇಂಡಿಯಾಗೆ ಆಡೋದು ಅಷ್ಟೇ ನನ್ನ ಪ್ರಿಯಾರಿಟಿ ಆಗಿರುತ್ತೆ. ನಂದು ಅದೇ ಪ್ರಿಯಾರಿಟಿ ಇವಾಗಲೂ ಕೂಡ. ಇಂಡಿಯಾಗೆ ಆಡೋದೇ ನನ್ನ ಪ್ರಿಯಾರಿಟಿ. ರಿಲೇಷನ್ಶಿಪ್ಪು ಅದು ಇದು ಅಲ್ಲ, ನನ್ನ ಪ್ರಿಯಾರಿಟಿ ಅಲ್ಲವೇ ಅಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಮರ್ತ್ಬಿಡ್ತೀನಿ ನಾನು ಅಂತ. ಅದು ಹೇಳೋದು ಈಸಿ, ಬಟ್ ಮ್ಯಾಚಿಂದ ಈಚೆ ಕಡೆ ಬಂತು ಅಂದರೆ ಖಂಡಿತ ಹಳೇದೆಲ್ಲ ತಲೆಗೆ ಹೊಡಿತಾನೆ ಇರುತ್ತೆ. ಟೈಮ್ ಅಷ್ಟೇ ಎಲ್ಲನೂ ಹೀಲ್ ಮಾಡೋದಕ್ಕೆ ಸಾಧ್ಯ. ಇವಾಗ ಬೆಂಕಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಬಿಡ್ಬೋದು ಪಟ್ ನನಗೆ ನಂಗೆ ಮರ್ತೋಗ್ಬಿಟ್ಟೆ ಅಂತ ಹೇಳ್ಬಿಡ್ಬೋದು. ಎಲ್ಲ ಮರೆಯೋಕ್ಕಾಗಲ್ಲ ಹಂಗೆಲ್ಲ ರಿಲೇಷನ್ಶಿಪ್ಗಳನ್ನೆಲ್ಲ. ಹೌದು, ಆಡ್ಬೇಕಾದ್ರೆ ನೆನಪಿಗೆ ಬರದೇ ಇರ್ಬೋದು, ಬಟ್ ಟೈಮೇ ಹೀಲ್ ಮಾಡೋದೆಲ್ಲನೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.